ವಾವ್! ಈ ಚಳಿ ವೆದರಲ್ಲಿ ಮಶ್ರೂಮ್ ಬ್ಲ್ಯಾಕ್ ಪೆಪ್ಪರ್ ತಿಂದಂತೂ ತುಂಬ ಮಜಾ ಬಂತು. ಹೇಗೆ ಮಾಡೋದು ನೋಡುವ. ಫಸ್ಟ್ ಮಶ್ರೂಮಿಗೆ ಸಾಲ್ಟ್ ಹಾಕಿ, ಟರ್ಮರಿಕ್ ಹಾಕಿ, 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಹಾಕಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಫ್ ಕಪ್ ವಾಟರ್ ಹಾಕಿ ಕರೆಕ್ಟ್ಲಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡುವ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಆಯಿಲಲ್ಲಿ ಗಾರ್ಲಿಕ್ ಅನ್ನು ನೀವು ಹಾಕಬೇಕು. ಚಾಪನ್ ಗಾರ್ಲಿಕ್ ಕರೆಕ್ಟ್ ಫ್ರೈ ಮಾಡ್ತಾ ಇರುವಾಗ ಆನಿಯನ್ಸ್ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರುವಾಗ ಸೋಯಾ ಸಾಸ್, ಕೆಚಪ್, ಚಿಲ್ಲಿ ಸಾಸ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಕರೆಕ್ಟ್ ಮಿಕ್ಸ್ ಮಾಡಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಸಹ ಹಾಕ್ಬೋದು ನಿಮ್ಮ ಟೇಸ್ಟ್ ಅನುಸಾರ. ನೆಕ್ಸ್ಟ್ ನೀವು ಮ್ಯಾರಿನೇಷನ್ ಮಾಡ್ತಿರುವ ಮಶ್ರೂಮನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ನೀರನ್ನು ಮತ್ತೆ ಆ್ಯಡ್ ಮಾಡಬೇಡಿ. ಇದಕ್ಕೆ ಇಲ್ಲಿ ಬಾಯ್ಲ್ ಆಗ್ತಾ ಇರುವಾಗ ನೀವು ಕಾರಿಯಂಡರಿಂದ ಗಾರ್ನಿಷ್ ಮಾಡಿ. ವಾವ್! ಇದ್ರ ಟೇಸ್ಟ್ ಅಂತೂ ಅನ್ಎಕ್ಸ್ಪ್ಲೇನಬಲ್. ತಿಂದು ತುಂಬ ಖುಷಿ ಆಯಿತು. ನನಗೆ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ದು ಟೇಸ್ಟ್ ಒಳ್ಳೆ ಇತ್ತಂತ. ಈ ಥರ ರೆಸಿಪಿಗಳಿಗೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.